ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿರ್ತೀರ. ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2000 ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಯೂನಿಟ್ ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀನು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳೇನು ಕೇಳಿದ್ದಾರೆ ಇವತ್ತು ಅಂತ ಹೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏಜ್ ಹೊರತು ಏನಾದ್ರು ಯೋಚನೆ ಮಾಡಿ. ಐದನೇ ಪ್ರಶ್ನೆ, ಈಗ ಮೊದಲು ಏನ್ 46,000 ಶಾಲೆ ಇದೆ ಅಂತ ಹೇಳ್ತಾ ಇರಲ್ಲ, ಇಲ್ಲಿ ಕುತ್ಕೊಬ್ಬರ ಸ್ಕೂಲ್ ಇದೆಯಲ್ಲ, ಎಲ್ಲರಿಗೂ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅಂತಾನೆ ನಮ್ಮ ಸರ್ಕಾರದ ಚಿಂತನೆ. ಇಡೀ ದೇಶದಲ್ಲಿ ಆಲ್ಮೋಸ್ಟ್ 30% ಎಜುಕೇಶನ್ಗೆ ಹೋಗ್ತಾರೆ, ಎಜುಕೇಶನ್ ಹೋಗ್ತಾರೆ. ನಿಮ್ಮ ಟೀಚರ್ಸು ಯಾರೇನು ಕಡಿಮೆ ಇಲ್ಲ, ಅವರೆಲ್ಲ ಕ್ವಾಲಿಫೈಡ್ ಇದ್ದಾರೆ. ಯಾರು ಇನ್ಫ್ಲೂಯೆನ್ಸ್ ಮೇಲೆ ಅವ್ರು ಯಾರಿಗೂ ನಾವು ಸೆಲೆಕ್ಟ್ ಮಾಡಿಲ್ಲ. ಅವರ ಕ್ವಾಲಿಟಿ ಮೇಲೆನೆ ಅವರ ಎಕ್ಸಾಮ್ಸ್ ಜೊತೆ ರಿಕ್ರೂಟ್ಮೆಂಟ್ ಕಮ್ಮಿ ಅಂತ ಇರೋದು, ಸ್ವಲ್ಪ ಆಗ ಪ್ರಿಫರೆನ್ಷಿಯಲ್ ಇರೋದು. ಈಗಂತೆಲ್ಲ ಇಲ್ಲ, ಈಗೆಲ್ಲ ಮೆರಿಟ್ ಮೇಲೆ ಅವ್ರನ್ನ ಆಯ್ಕೆ ಮಾಡಿ ನಾವು ಮಾಡ್ತೀವಿ. ಸೊ ಮುಂದಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ನಾವು ಕೆಲವು ಟೀಚರ್ಸ್ಗೆ ಒಂದು ಹೊಸ ಸ್ಕೀಮ್ ಎಲ್ಲ ತರ್ತಾ ಇದೀವಿ. ಬೇರೆ ಯಾವ ರೀತಿ ದೊಡ್ಡ ದೊಡ್ಡ ಸ್ಕೂಲ್ಸ್ ಅಲ್ಲಿ CBSE ಸ್ಕೂಲ್ಸ್, ICSE ಸ್ಕೂಲು ಅಲ್ಲಿ ಯಾವ ರೀತಿ ಒಂದು ಕೊಡ್ತಾ ಇದ್ದಾರೆ, ಆ ರೀತಿ ನಿಮ್ಮಲ್ಲೂ ಕೂಡ ಮಾಡಲಿಕ್ಕೆ ಒಂದು ಹೊಸ ಸಿಸ್ಟಮ್ ನ ತರ್ತಾ ಇದ್ವಿ. ಸೊ ವಿಶ್ವಾಸ ಇರಲಿ, ನಿಮ್ಮ ಶಾಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎರಡೂ ಕೂಡ ಮ್ಯಾಚ್ ಇಲ್ಲ. ಈಗ ನೀವು ನೋಡಿ, ಈ ವರ್ಷ SSLC ಫಸ್ಟ್ ರ್ಯಾಂಕ್ ಯಾವ ಇಂಟರ್ನ್ಯಾಷನಲ್ ಸ್ಕೂಲು ಬರಲಿಲ್ಲ. ಬಾಗಲಕೋಟಲ್ಲಿ ನಮ್ಮ ಶಾಲೆ ಮೊರಾರ್ಜಿ ಸರ್ಕಾರಿ ಶಾಲೆ ಮಗು ಬರ್ಲಿಕ್ಕೆ ಫಸ್ಟ್ ರ್ಯಾಂಕ್ ಬಾಗಲಕೋಟೆ. ಅದು ತಿಳ್ಕೊಂಡು ಹೋಗ್ತಾರೆ. ನೀವು ನಿಮ್ ಟೀಚರ್ ಯಾವ ರೀತಿ ಟ್ರೈ ಮಾಡ್ತಾರೆ, ನೀವೇ ಶ್ರಮ ಪಡ್ತೀರಿ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇರ್ತದೆ. ಸೊ ಯು ಕ್ಯಾನ್ ಬಿಕಮ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಇಂಟರ್ನ್ಯಾಷನಲ್ ಎಜುಕೇಶನ್. ಎಲ್ಲ ಮಕ್ಕಳಿಗೂ ಕೊಡ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಧೈರ್ಯ ಇರಬೇಕಷ್ಟೇ, ನಿಮ್ಗೆ ಧೈರ್ಯ ಇರಬೇಕು. ಸರ್ಕಾರ ಎಲ್ಲಾ ಕಡೆ ಇಲ್ಲಿಂದ ಅಲ್ಲೋಗಿ ಟೀಚರ್ಸ್ ಕೆಲಸ ಮಾಡ್ತಾರೆ, ಅಲ್ಲಿಂದ ಇಲ್ಲಿ ಬಂದು ಟೀಚರ್ಸ್ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅಂತಿದ್ದೀವಿ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಳಕ್ ಹೋಗ್ಬೇಡಿ. ಸೊ ನಾವು ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾರು ಏನ್ ಬೇಕಾದ್ರೂ, ಈಗ ಗ್ರಾಮೀಣ ಪ್ರದೇಶ ನಾನು ಹೇಳಿಲ್ವಾ, ಬಾಗಲಕೋಟೆ ಹೆಣ್ಮಗಳು ಫಸ್ಟ್ ರ್ಯಾಂಕ್ ಬಂತು ಅಂತ, ಹಂಗೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ನಾವು ಯಾವ ಕಾರಣಕ್ಕೂ ರಾಜ್ಯದಲ್ಲಿ ಯಾರು ಡಿಫ್ರೆನ್ಶಿಯೇಟ್ ಮಾಡಲ್ಲ. ಆ ರೀತಿ ಸರ್ಕಾರ, ಯಾವುದೇ ಸರ್ಕಾರ ಇದೆ, ಆ ರೀತಿ ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ವಿದ್ಯಾಸಾಗರ್. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಾನು BPMC ಪಂಚಶೇಖರ ಸ್ಕೂಲಿಗೆ ಓದುತ್ತಿದ್ದೆ. ನನ್ನ ಪ್ರಶ್ನೆ ಬಂದು, ತುಂಬಾ ಮಕ್ಕಳಿಗೆ ಡಾಕ್ಟರ್, ಇಂಜಿನಿಯರ್, ಸ್ಪೋರ್ಟ್ಸ್ ಮ್ಯಾನ್ ಹೀಗೆ ಆಗ್ಬೇಕಂತ ಆಸೆ ಇರುತ್ತೆ. ಅದೇ ನನಗೆ ಕರ್ನಾಟಕದ CM ಆಗ್ಬೇಕಂತ ಆಸೆ. ಅದಕ್ಕೆ ನಾನು ಏನು ಹೋಗ್ಬೇಕು, ಏನು ಸರ್? ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಯಾರಿಗೇನ್ ಬೇಕೋ ಆಗ್ತದೆ. ನಾನೇನು ಈಗ ಮೊದಲು ಬಂಗಾರಪ್ಪ ಇದ್ದಾರೆ, ಅವ್ರ ತಂದೆ ಚೀಫ್ ಮಿನಿಸ್ಟರ್. ಬಂಗಾರಪ್ಪ ತಂದೆ ಏನಾಗಿದೆ, ಫಾರ್ಮರ್. ನಾನು ಈಗ ಡೆಪ್ಯೂಟಿ CM. ನಮ್ಮ ಫಾದರ್ ಮಿಡಲ್ ಕ್ಲಾಸ್ ಫಾರ್ಮರ್. ಸೊ ನಿಮ್ಮ ಪ್ರೊಫೆಷನ್ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಫಸ್ಟ್ ನಿಮ್ಮ ಬೇಸ್ ಸ್ಟಡಿ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಎಜುಕೇಶನ್, ಒಳ್ಳೆ ನಿಮಗೆ ಆರ್ಥಿಕವಾದಂತ ಶಕ್ತಿ ಫಸ್ಟ್ ಇರಬೇಕು. ಆಮೇಲೆ ನಿನ್ನ ನಾಯಕತ್ವದ ಗುಣವನ್ನು ಬೆಳೆಸಬೇಕು. ನಾಯಕರುಗಳು ನಾನು ಆಗ ಒಂದು ಮಾತಾಡ್ತಾ ಇರ್ತೀನಿ, ಒಂದಿನ ರಾಜೀವ್ ಗಾಂಧಿ ಹೇಳಿದ್ರು,
ಜಿಲ್ಲಾ ಪಂಚಾಯತಿ ಮೆಂಬರ್ ಇದೆ, ಟ್ರೈನಿಂಗ್ ಕೊಡ್ತಾ ಇದ್ರು. ಕೇಳಿದಾಗ 73rd 74th ಅಮೆಂಡ್ಮೆಂಟ್ ಇದೆ, ಓದಿ ಅಂತ. ಅಲ್ಲಿ ಏನಂದ್ರೆ ಈ ಲೋಕಲ್ ಬಾಡೀಸ್ ಅಲ್ಲಿ ಈ ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇದಕ್ಕೆ ಒಂದು ಅಮೆಂಡ್ಮೆಂಟ್ ತಂದು ಅದು ಕೇಳಿದ್ರೆ ಯಾಕೆ ನಮಗೆ ಇದೆಯಲ್ಲ ಅವ್ರ ಲೀಡರ್ ಇದು ಒಂದು ಕ್ರಿಯೇಟ್ ಲೀಡರ್ಸ್. ಸೊ ನಾಯಕರುಗಳನ್ನ ತಯಾರು ಮಾಡ್ತಾರೆ. ಸೊ ನಾನು ಯಾಕೆ ಈ ಮಕ್ಕಳ ಕೈಲೇ ಸ್ವಾಗತ ಮಾಡ್ತಾ ಇದ್ದೀನಿ, ಮಕ್ಕಳ ಕೈಲಿ ನಿರೂಪಣೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ ಕೈಲಿ ಯಾಕೆ ಮಾತಾಡೋಕೆ ಅವಕಾಶ ಕೊಡ್ತಾ ಇದ್ದೀನಿ ಸರ್, ನಿಮ್ಗೂ ಟ್ಯಾಲೆಂಟ್ ಬರಲಿ ಅನ್ನೋ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಸ್ಪೀಕಿಂಗ್ ಟು ಐಎಎಸ್ ಆಫೀಸರ್ಸ್, ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ. ನಿಮ್ಮನ್ನ ನಾವು ಮನೆ ಕುಂಡಿಸ್ತಾ ಇಲ್ಲ. ನಿಮ್ ಯಾಕೆ ಇಲ್ಲಿ ಕರ್ಕೊಂಡು ಮತ್ತು ವಿಧಾನಸೌಧದಲ್ಲಿ ನಮ್ ಸ್ಟಾರ್ಟಿಂಗ್ ಏನಿದೆ ಅಂದ್ರೆ ನೀವು ಯಾವ ಸಹ ಹಾಲಲ್ಲಿ ಕೂತಿದ್ದೀವಿ ಅಂದ್ರೆ ಇಲ್ಲಿ ಒಂದು 10 ಜನ ಮುಖ್ಯಮಂತ್ರಿಗಳು ಆಯ್ಕೆ ಮಾಡ್ಕೊಳ್ತಾರೆ. ಅಸೆಂಬ್ಲಿಯಲ್ಲಿ ಏನ್ ಆಗ್ಬೇಕು, ಈ ದೇಶಕ್ಕೆ ಏನು ಸಂವಿಧಾನಗಳನ್ನ ತರಬೇಕು ಅಂತ ಫಸ್ಟ್ ಆಲೋಚನೆ ಮಾಡುವಂತ ಜಾಗ. ಇದಾದ್ಮೇಲೆ ಅಸೆಂಬ್ಲಿ ಒಂದು ಪಾರ್ಟಿ ಶಾಸಕಾಂಗ ಸಭೆ ನಡೆಸಿರುವಂತ ಜಾಗ. ಈ ರಾಜ್ಯದಲ್ಲಿ ಯಾವ ರೀತಿ ಕಾನೂನು ವ್ಯವಸ್ಥೆನ ಜಾರಿ ತರಬೇಕು, ಏನ್ ಮಾರ್ಗದರ್ಶನ ಕೊಡಬೇಕು ಅಂತಂದ್ರೆ ಈ ರೂಮ್ ಇಂದಲೇ, ಈ ಕಾನ್ಫರೆನ್ಸ್ ಹಾಲ್ ಇಂದಲೇ ಹೋಗುವಂತ ಜಾಗ. ಸೊ ಅದಕ್ಕೆ ನಿಮ್ಮನ್ನು ಕೂತ್ಕೊಂಡು ನೀವೇ ಮುಂದಕ್ಕೆ ಫ್ಯೂಚರ್ ಆಗಿ, ನೀವೇ ಡಿ ಕೆ ಶಿವಕುಮಾರ್ ಆಗ್ಲಿ, ನೀವೇ ಸಿದ್ದರಾಮಯ್ಯ ಆಗ್ಲಿ ಅಂತಾನೆ ನೀವು ಇಲ್ಲಿ ಕರ್ಕೊಂಡು ಒಂದು it is possible not to hope. Be confident you can become. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಬಹಳ ಅದ್ಭುತವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು, ನನ್ನ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಕೂಡ ನನ್ನ ಗೌರವನ ಈ ಸಂದರ್ಭದಲ್ಲಿ ಕೊಡ್ತಾ ನಮಗೆಲ್ಲ ಬಹಳ ಅದ್ಭುತವಾಗಿ ವಿಚಾರಗಳನ್ನು ಹೇಳಿದ್ರು. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಯ್ತಲ್ಲ ಅವ್ರು ಹೇಳಿದ್ದು. ನಾವು ಎಂತ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿದ್ದೀವಿ ಅಂತ ಹೇಳಿದ್ರು. ನಾವು ಏನು ನಮ್ಮ ಸರ್ಕಾರ ಅಂತ ಹೇಳ್ತೀವಿ, ನಾವು ಮಾಡ್ಬೇಕಾದ್ರೆ ನಮ್ಮನ್ನ ಎಲ್ಲರೂ ನೋಡ್ತಾ ಇರ್ತಾರೆ. ಅಧಿಕಾರಿ ವರ್ಗದವರು ಒಂದ್ ಕಡೆ ಇರ್ತಾರೆ, ನ್ಯಾಯಾಲಯ ಒಂದ್ ಕಡೆ ಇರ್ತದೆ, ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಹೆಡ್ ಗವರ್ನರ್ ಒಂದ್ ಕಡೆ ಇರ್ತಾರೆ. ಎಷ್ಟು ಬಹಳ ಚೆನ್ನಾಗಿ ಹೇಗೆ ನಿಮ್ ಟೀಚರ್ಗೆ ನೀವು ಗೌರವನ್ನ ಕೊಡ್ತೀರಿ, ಅದೇ ರೀತಿ ನಾವು ಕೂಡ ವಿಧಾನಸಭೆಯಿಂದ ನಮ್ಮ ಸುತ್ತಲೂ ಇರ್ತಕ್ಕಂಥ ಮಾಧ್ಯಮದಲ್ಲೂ ಕೂಡ ನಮ್ಮನ್ನ ನೋಡ್ತಾ ಇರ್ತಾರೆ. ನಾನು ಶಿಕ್ಷಣ ಸಚಿವನಾಗಿ ಬಹಳ ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ. ಮತ್ತೆ 2 ಅದೃಷ್ಟ ದಿನಗಳು ನನ್ನ ಇಲಾಖೆಯಲ್ಲಿ. ಒಂದು ಟೀಚರ್ಸ್ ಡೇ ಯಾವತ್ತು ಹೇಳಿ, ಸೆಪ್ಟೆಂಬರ್ 5. ಅದು ನಿಮ್ಮ ಗುರುಗಳು, ನಮ್ಮ ಗುರುಗಳ ದಿನಾಚರಣೆ. ಅವರಿಗೊಂದು ಚಪ್ಪಾಳೆಯನ್ನ ಕೊಡೋಣ. ಅವರ ಜನ್ಮದಿನ ನೋಡಿ, ಎಷ್ಟು ಅವರ ಜನ್ಮದಿನನ ಟೀಚರ್ಸ್ ಡೇಗೆ ಹೋಲಿಕೆ ಮಾಡ್ತಾರೆ. ನಿಮ್ಮನ್ನ ಅಂದ್ರೆ ಮಕ್ಕಳನ್ನ, ಈ ದೇಶದ ಭವಿಷ್ಯದ ಮಕ್ಕಳನ್ನ ಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಏನು ತಾತ ಅಂತ ಕರಿತೀವಿ ನಾವು, ಯಾರ ಪ್ರೀತಿಯಿಂದ ನಾವು ತಾತ ಅಂತ ನೋಡಿ, ಅವರಿಗೆ ಜೀವನ ಆಗಿ ನಮಗೆಲ್ಲರಿಗೂ ಹೆಂಗೆ ಮಹಾತ್ಮ ಗಾಂಧಿ ಅವರಿಗೆ ದೇಶದ ಫಾದರ್ ಆಫ್ ದ ನೇಷನ್ ಅಂತ ಹೇಳ್ತೀವಿ, ಅದೇ ಸ್ಥಾನದಲ್ಲಿ ತಾತ ಆಫ್ ದ ನೇಷನ್ ಯಾರು ಅಂತ ಹೇಳಿದ್ರೆ ನಮಗೆ ಚಾಚಾ ಆಫ್ ದ ನೇಷನ್. ಚಾಚಾ ತಾತ ಒಂದೇ ಇರ್ತದೆ, ಅವ್ರ ಅಂಕಲ್ ಚಾಚಾ ಅಂತ ಅಂಕಲ್ ಆಫ್ ದ ನೇಷನ್ ಅಂದ್ರೆ ನೆಹರು ಅಂತ 2 ಪವಿತ್ರವಾಗಿರ್ತಕ್ಕಂಥ ದಿನಗಳ ಇಬ್ಬರು ಮಹಾನ್ ವ್ಯಕ್ತಿಯ ಹೆಸರಲ್ಲಿ ನಿಮ್ಮ ಭವಿಷ್ಯಕ್ಕೆ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ವಿ. ಮತ್ತೆ ನನಗೆ ಬಹಳ ಹೆಮ್ಮೆ ಇದೆ, ಇವತ್ತು ಎಲ್ಲ ಭವಿಷ್ಯದ, ಈ ದೇಶದ ಭವಿಷ್ಯದ ಕುಡಿಗಳು, ನಕ್ಷತ್ರಗಳು, ನೀವೆಲ್ಲ ನಾಳೆ ಸೂರ್ಯ ತರ ಪ್ರಕಾಶ ಬರಬೇಕು ಅಂತವ್ರು ಇವತ್ತು ನಿಮ್ಮನ್ನ, ನಮ್ಮ ಇಲಾಖೆಯ ಮಕ್ಕಳನ್ನ ವಿಧಾನಸಭೆಯಲ್ಲಿ ನಾವು ಮಾಡ್ತಕ್ಕಂಥ ಕಾನೂನು, ಈ ಆಡಳಿತ ಮಾಡ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಈ ಸ್ಥಾನದಲ್ಲಿ ಇವತ್ತು ಪವಿತ್ರವಾಗಿರ್ತಕ್ಕಂಥ ದಿನದಲ್ಲಿ ಎಲ್ಲ ಮಕ್ಕಳು ನೀವು ಬಂದಿದ್ದೀರಲ್ಲ, ನಿಜವಾಗ್ಲೂ ನಿಮಗೆ ಸ್ವಾಗತ ಮತ್ತು ಧನ್ಯವಾದಗಳು. ಕಾರಣ ಕೆಲವು ಹಳ್ಳಿಗಳಲ್ಲಿ ಪ್ರೌಢಶಾಲೆಗಳು ಇಲ್ಲದಿರುವ ಕಾರಣ ಮಕ್ಕಳು ನಗರ ಪ್ರದೇಶಗಳಿಗೆ ಹೋಗಿ ಪ್ರೌಢ ಶಿಕ್ಷಣವನ್ನು ಮುಂದುವರಿಸಬೇಕು. ಮನೆಯಲ್ಲಿ ಬಡತನ, ಸಾರಿಗೆ ವ್ಯವಸ್ಥೆ ಸಮಸ್ಯೆ ಇದೆ ಹಾಗೂ ತಂದೆ ತಾಯಿಗಳಲ್ಲಿ ವಿದ್ಯಾಭ್ಯಾಸದ ಕಾರಣ ಮಕ್ಕಳನ್ನು ತಮ್ಮ ಮನೆ ಕೆಲಸಕ್ಕೆ ತೊಡಗಿಸಿಕೊಳ್ಳುತ್ತಾರೆ. ಆದ್ದರಿಂದ ಈ ರೀತಿಯಾದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಈ ರೀತಿಯಾದ ಮಕ್ಕಳಿಗೆ ತಮ್ಮ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕು. ನೋಡಮ್ಮ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಮ್ಮ ಸ್ಟೇಟ್ ಅಲ್ಲಿ, ನಮ್ಮ ರಾಜ್ಯದಲ್ಲಿ
ಹೊಸ ಕಾನ್ಸೆಪ್ಟ್ ಶುರು ಮಾಡಿದ್ವಿ ಈ ವರ್ಷದಿಂದ. 2,000 ಶಾಲೆಗಳು, ಪಬ್ಲಿಕ್ ಶಾಲೆಗಳು, ಮಾಡಲ್ ಸ್ಕೂಲ್ಸ್. ಇಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ICSE CBSE ಸ್ಕೂಲ್ಸ್ ಇದೆ, ಅದೇ ತರ ಕನಿಷ್ಠ 3 ಎಕರೆಯಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್, ಒಳ್ಳೆ ಕ್ವಾಲಿಟಿ ಎಲ್ಲ ಮಾಡಬೇಕು. ಆಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಸಂಸ್ಥೆ ಅವರು ಒಂದೊಂದು ಸ್ಕೂಲ್ನ ಕಟ್ಕೊಡ್ಬೇಕು ಈ CSR ಅಂತ ಮಾಡಿದ್ವಿ. ಬರೀ ಗ್ರಾಮೀಣ ಪ್ರದೇಶ, ನಗರಗಳಲ್ಲೆಲ್ಲ, ಟೌನ್ಗಳಲ್ಲ, ಬರೀ 3 ಪಂಚಾಯತಿ ಸೇರಿ ಅಲ್ಲಿ ಬಸ್ಗಳು ಮಾಡಿ ಬೆಂಗಳೂರಿಗೆ ಬರೋದನ್ನ, ಟೌನ್ ಬರೋದನ್ನ ತಪ್ಪಿಸ್ಬೇಕು ಅಂತ ಬರೀ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆನೆ ನಗರ ಪ್ರದೇಶದವ್ರು ಹೆಂಗಾದ್ರೂ ಒಂದ್ ಕಡೆ ಎಜುಕೇಶನ್ ಸಿಗ್ತದೆ. ಈಗ ನಿಮ್ಗೆ ಅಟ್ಲೀಸ್ಟ್ ಕಾರ್ಪೊರೇಷನ್ ಅಂದ್ರೆ ನಿಮ್ಗೆ ಸಹಾಯ ಮಾಡ್ತಿದೆ, ಅಲ್ಲಿ ಯಾರು ಕಾರ್ಪೊರೇಷನ್ ಸಹಾಯ ಮಾಡ್ತಿಲ್ಲ. ಅದಕ್ಕೋಸ್ಕರ ನಾವು ಇದೊಂದು ವಿಶೇಷವಾದಂತಹ ವಿನೂತನ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಈ ವರ್ಷ ಪ್ರಾರಂಭ ಮಾಡಿದಾಗ ಒಂದು 40-50 ಸ್ಕೂಲ್ ಐಡೆಂಟಿಫೈ ಮಾಡಿದ್ವಿ. ಶುರು ಆಗ್ತದೆ. ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಆಗ್ತದೆ. ಐ ಥಿಂಕ್ ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ ಎಲ್ಲ 2,000 ಶಾಲೆನೂ ನಮ್ಮ ಹಳ್ಳಿ ಮಕ್ಕಳೆಲ್ಲ ನೀವುಗಳೇ ಬಿಟ್ಕೊಟ್ಟಿಸುತ್ತೆ, ನಮ್ಮೂರಿಗೆ ಹೋಗಿ ಅಲ್ಲೇ ಓದೋಣ ಅನ್ನೋ ಸ್ಥಿತಿ ವ್ಯವಸ್ಥೆಗೆ ನಾವು ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ವೆರಿ ಗ್ರೇಟ್ ಇನಿಷಿಯೇಟಿವ್ ನಾವು ತಂದುಕೊಡ್ಬೇಕು. ಸೊ ನಿನ್ನ ಏನು ಆಸೆ ಕನಸಿದೆ ಅದೆಲ್ಲ ಈಡೇರ್ತಾರೆ. ಮಾಲಿನ್ಯ ಅಂದ್ರೆ ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಸೊ ನಮ್ಮ ಬೆಂಗಳೂರಲ್ಲೂ ಕೂಡ ಇತ್ತೀಚೆಗೆ ಗ್ಲೋಬಲ್ ವಾರ್ಮಿಂಗ್ ಆಗ್ಬೋದು ಮತ್ತೆ ಟೆಂಪರೇಚರ್ ರೈಸ್ ಆಗ್ತಿದೆ. ಸೊ ಇದರಿಂದ ನಮ್ಗೆಲ್ಲ ಕಷ್ಟ ಆಗ್ತಿದೆ ಸರ್. ಎಲ್ಲ ಸರ್ ಇದನ್ನ ಬೆಂಗಳೂರು ನಗರನ ಉಳಿಸಕ್ಕೆ ನಮ್ಗೆ ಯಾವ್ದಾದ್ರು ನಿಮ್ ಕಡೆಯಿಂದ ಹೇಳ್ಬೋದಾ, ಯಾವ್ದಾದ್ರು ಕ್ರಮ ಕೈಗೊಳ್ಬೋದಾ ಇದ್ರ ಬಗ್ಗೆ? ಈಗ ಸ್ಟಾರ್ಟಿಂಗ್ ಹೇಳಿದೆ, ಅಲ್ಲಿ ದೆಹಲಿ ಏನಾಗಿದೆ ಅಂದ್ರೆ, ದೆಹಲಿಯಲ್ಲಿ ಸುತ್ತಲೂ ಹರಿಯಾಣ, ಪಂಜಾಬ್, ಜೋಳ, ಗೋಧಿ ಆ ಪದ್ಧತಿಗೆಲ್ಲ ಹುಲ್ಲು, ಆ ಹುಲ್ಲನ್ನ ಜಾಸ್ತಿ ಅದು ಹುಲ್ಲು ದನಗಳಿಗೆ ಉಪಯೋಗಿಸಲ್ಲ. ಕೊನೆಗೆ ಏನ್ ಮಾಡ್ತಾ ಇದ್ದಾರೆ, ಸುಟ್ಟು ಬಿಡ್ತಾ ಇದ್ದಾರೆ. ಆ ಸುಟ್ಟ ತಕ್ಷಣ ಹುಲ್ಲು ಅದು ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಅದನ್ನ ರೈತರನ್ನ ಅವಾಯ್ಡ್ ಮಾಡಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಆ ರೀತಿ ಪರಿಸ್ಥಿತಿ ಇಲ್ಲ. ಈ ಬೆಂಗಳೂರು ಇಲ್ಲ, ಒಂದು ಒಣ ಹುಲ್ಲು ಉಪಯೋಗಿಸ್ತಾರೆ. ಇಲ್ಲೂ ಕೂಡ ದನಕರುಗಳೆಲ್ಲ ಆಗ್ತದೆ. ಸೊ ಅದಕ್ಕೆ ನಮ್ಮಲ್ಲಿ ಅಂತ ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಇವತ್ತು ಎಕ್ಸೆಪ್ಟ್ ಇಲ್ಲಿ ಪೊಲ್ಯೂಷನ್, ಈ ವೆಹಿಕಲ್ ಪೊಲ್ಯೂಷನ್ ಬಿಟ್ರೆ ಬೇರೆ ಪೊಲ್ಯೂಷನ್ ಇಲ್ಲ. ಫ್ಯಾಕ್ಟರಿಗಳನ್ನು ಆದಷ್ಟು ಬೆಂಗಳೂರಿಂದ ಜಾಸ್ತಿ ಹೊರಗಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಹೊರಗಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಬಹಳ ನೀವು ಹೇಳಿದ್ರೆ ಜಾಸ್ತಿ ಇದೆ. ಈಗೆಲ್ಲ ಪೊಲ್ಯೂಷನ್ ನಿನ್ನೆ ಮೊನ್ನೆ ಎಲ್ಲ ಪತ್ತೆ ಜಾಸ್ತಿ ಇದೆ. ಸೊ ಅದನ್ನ ನಾವು ಆದಷ್ಟು ರೂರಲ್ ಪಾರ್ಟ್ಸ್ಗೆ ಹೊರಗಡೆ ಕಲಿತೇನೆ ಈ ಫ್ಯಾಕ್ಟರಿಗಳ ಜಾಸ್ತಿ ಆಗಿ ಈ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಾನೆ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲೂ ಕೂಡ ಹೆಚ್ಚು ಕಮ್ಮಿ, ನಮ್ಮ ರಾಜ್ಯದಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳನ್ನ ಜಾಸ್ತಿ ಪ್ರಯೋಗ ಮಾಡ್ತಾ ಇದ್ವಿ. ಎಲೆಕ್ಟ್ರಿಕಲ್ ಕಾರ್ಗೆ ಎನ್ಕರೇಜ್ ಮಾಡ್ತಾ ಇದೆ ಗೌರ್ಮೆಂಟ್, ಜಾಸ್ತಿ ಸಬ್ಸಿಡಿ ಕೊಡ್ತಾ ಇದೆ. ಸೊ ದಟ್ ಈಸ್ ನಮ್ಮ ನಾಗರಿಕರೇ ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸರ್ಕಾರ ನಾವು ಪಾಲಿಸಿ ಮಾಡ್ತೀವಿ ಅಷ್ಟೇ. ಈಗ ನೀವೇನು ಕೂತ್ಕೊಂಡಿದ್ದೀರಲ್ಲ, ಇದೇ ಜಾಗದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿಂದ ಕೆಳಗಡೆಗೆ ತಗೊಂಡೋಗಿ ಅಸೆಂಬ್ಲಿ ತಗೊಂಡೋಗಿ ಅಲ್ಲಿ ಏನೇನು ಮಾಡ್ಬೇಕು ಅಂತ ಹೇಳಿ ಕಾನೂನು ಮಾಡಿ ಇಲ್ಲಿಂದ ರಾಜ್ಭವನ್ ಕಳಿಸ್ಕೊಡ್ತೀವಿ. ಅದಾಗಿ ಬರ್ತದೆ, ಅದೊಂದು ಕಾನೂನು ಹೋಗ್ತದೆ. ಆ ತರ ನಾವು ಮಾಡ್ತೀವಿ. ಸೊ ಈಗ ನೀವೇನು ಹೇಳ್ತಾ ಇದ್ದೀರಿ ಸರಿನ, ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾನು ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು. ಫ್ರೀ ಎಜುಕೇಶನ್ ಸಿಗ್ತದೆ, ಕ್ವಾಲಿಟಿ ಎಜುಕೇಶನ್ ಸಿಗ್ತದೆ. ಈಗ ನೀವು ಇಲ್ಲಿ ಬಂದು ಕರ್ಸಿದಿರಲ್ಲ, ಇಲ್ಲಿ ಯಾರೋ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕರ್ಸಿಲ್ಲ, ಎಲ್ಲ ನಮ್ಮ ಕಾರ್ಪೊರೇಷನ್ ಶಾಲೆಯನ್ನೇ ಕರ್ಸಿದ್ದೀರಿ. ಸೊ ನಿಮ್ಗೆ ಇಂದ ಆಪರ್ಚುನಿಟಿ ಸಿಕ್ಕಿದೆ. ಅದೇ ಪ್ರೈವೇಟ್ ಅವ್ರನ್ನ ನಾನು ಇಲ್ಲಿ ಕರ್ಸಿಲ್ಲ. ಸೊ ನೀವು ಆಗ್ಬೇಕು, DK ಶಿವಕುಮಾರ್ ಆಗಬೇಕು, ನೀವು ತುಷಾರ್ ಗಿರಿನಾಥ್ ಆಗಬೇಕು, ನೀವು ಕೃಷಿಕರ ಆಗಬೇಕು ಅಂತ ಕೆಲಸ ಮಾಡಿ.